ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಡೆದಂತಹ SSC GDದು ಮೊದಲನೇ ಶಿಫ್ಟ್ ವಿಡಿಯೋ ಮಾಡಿದ್ದೀನಿ. ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಭಾಳಷ್ಟು ಜನ ಸೆಕೆಂಡ್ ಶಿಫ್ಟು ಮತ್ತು ಥರ್ಡ್ ಶಿಫ್ಟ್ ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರಿ. ಇದು ನಿನ್ನೆ ನಡೆದಂತಹ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ನ ಒಂದು ಕ್ವಶನ್ಸ್ನ ವಿಡಿಯೋ. ಇವತ್ತಿನ ಒಂದು ಮೊದಲನೇ ಶಿಫ್ಟ್ ವಿಡಿಯೋ ಆಲ್ಮೋಸ್ಟ್ ಒಂದು 2 ಗಂಟೆಗೆ 3 ಗಂಟೆಗೆ ಬಂದುಬಿಡುತ್ತೆ. ಸೊ ನೋಡ್ತಾ ಬರೋಣ ನಿನ್ನೆ 2ನೇ ಶಿಫ್ಟು ಮತ್ತು 3ನೇ ಶಿಫ್ಟಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರು ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ಒಂದು ಚಾನಲಲ್ಲಿ ನಾವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ಗೆ ಬಂದಿದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಇದು ಹಿಂದಿ ಗ್ರಾಮರ್ ಕ್ವಶ್ನೆ. ಟ್ರಾನ್ಸ್ಲೇಟಾಗಿ ಕನ್ನಡದಲ್ಲಿ ಬಂದಿದೆ. ಹಿಂದಿ ಗ್ರಾಮರಲ್ಲಿ ಏನಪ್ಪ ಅಂತಂದರೆ, ರಾಷ್ಟ್ರೀಕರಣಕ್ಕೆ ಸರಿಯಾದ ಇಂಗ್ಲೀಷ್ ಪದವನ್ನು ಆಯ್ಕೆ ಮಾಡಿ ಅಂತ ಕೇಳಿದರು ಹಿಂದಿ ಗ್ರಾಮರ್ನಲ್ಲಿ. ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಸಿ, ನ್ಯಾಷನಲೈಸೇಷನ್ ಅಂತ ಆಗುತ್ತೆ. ಓಕೆ, ಸೊ ಇದು ಉಳಿದಂಥ ಆಪ್ಷನ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪ್ಲನೇಷನ್ನು. ಓಕೆ, ಕೆಳಗಿನ ಯಾವ ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಅಧಿಕಾರಗಳು ಸಮಾನವಾಗಿದೆ ಅಂತ ನಿನ್ನೆ ಸೆಕೆಂಡ್ ಶಿಫ್ಟ್ನಲ್ಲಿ ಕ್ವಶನ್ ಕೇಳಿದ್ದಾರೆ. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಕ್ವಶನ್, ಹೌದಾ? ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಒಂದು ಲೋಕಸಭೆ ಮತ್ತು ರಾಜ್ಯಸಭೆಗೂ ಅಧಿಕಾರಗಳಲ್ಲಿ ಸಮಾನವಾಗಿದೆ ಅಂತಂದರೆ ಆಪ್ಷನ್ ಸಿ, ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಒಂದು ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಮಾನವಾದ ಅಧಿಕಾರವನ್ನು ನಮ್ಮ ಒಂದು ಸಂವಿಧಾನ ಅನುವು ಮಾಡಿ ಕೊಟ್ಟಿದೆ. ಅದನ್ನು ಬಿಟ್ಟರೆ ಧನ ವಿಧೇಯಕ, ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮತ್ತು ಅಖಿಲ ಭಾರತ ಸೇವೆಗಳ ಸೃಷ್ಟಿ ಇವೇನಪ್ಪ ಅಂತಂದರೆ, ಈ ಧನ ವಿಧೇಯಕ ಅಂತ ಬಂದಾಗ ಕೇವಲ ಲೋಕಸಭೆಗೆ ಮಾತ್ರ ಇದೆ, ಹೌದಾ? ಈಗ ಅಖಿಲ ಭಾರತ ಸೇವೆಗಳ ಸೃಷ್ಟಿ ಅಂತ ಬಂದಾಗ ಇದು ಕೇವಲ ರಾಜ್ಯಸಭೆಗೆ ಮಾತ್ರ ಇದೆ. ಸೊ ಎರಡಕ್ಕೂ ಸಮಾನ ಅಧಿಕಾರ ಇಲ್ಲ. ಸಮಾನ ಅಧಿಕಾರ ಇರುವಂಥ ಒಂದೇ ಒಂದು ಅಂಶ ಯಾವುದಪ್ಪ ಅಂದರೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಒಂದು ಬಿಲ್, ಹೌದಾ? ಸೊ 101ನೇ ತಿದ್ದುಪಡಿ GSTಯನ್ನು ಎರಡೂ ಸದನಗಳಲ್ಲಿ ಸಮಾನ ಬೆಂಬಲ ಪಡೆಯಿತು. ಯಾಕಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಒಂದು ವಿಷಯ ಎರಡೂ ಒಂದು ಸದನಗಳಿಗೆ ಸಮಾನವಾದ ಅಧಿಕಾರವನ್ನು ಕೊಟ್ಟಿದೆ, ಹೌದಾ? ಅದಕ್ಕೆ ಒಂದು ಎಕ್ಸಾಂಪಲ್ಲು 101ನೇ ತಿದ್ದುಪಡಿ, GSTಯನ್ನು ಜಾರಿ ಮಾಡಿದಂತಹ ಒಂದು ತಿದ್ದುಪಡಿ. ಓಕೆ, ಸೊ ಉಳಿದಂಥ 3 ಒಂದು ಆಪ್ಷನ್ಗಳಿಗೆ ಧನ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಇದು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಇದನ್ನು ತಡೆ ಹಿಡಿಯುವಂಥ ಅವಕಾಶ ರಾಜ್ಯಸಭೆಗೆ ಇದೆ, ಆದರೂ ಕೂಡ 14 ದಿನಗಳೊಳಗೆ ಮಾತ್ರ. ಅದ ನಂತರ ಅದು ಜಾರಿ ಆಗೇ ಆಗುತ್ತೆ. ಯಾಕಂದರೆ ಅವರು ಮೊದಲೇ ರಾಷ್ಟ್ರಪತಿಯಿಂದ ಒಂದು ಅನುಮತಿಯನ್ನು ಪಡೆದುಕೊಂಡು ಬಂದಿರ್ತಾರೆ ಮನಿ ಬಿಲ್ಲನ್ನು ಮಂಡನೆ ಮಾಡೋಕ್ಕೆ, ಹೌದಾ? ಇನ್ನೆಷ್ಟು ಅವಿಶ್ವಾಸ ನಿರ್ಣಯ, ಇದನ್ನು ಕೂಡ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಇದು ಸಮಾನಾಧಿಕಾರ ಅಲ್ಲ. ಓಕೆ, ಇನ್ನೆಷ್ಟು ಅಖಿಲ ಭಾರತ ಸೇವೆಗಳ ಸೃಷ್ಟಿ. ಈಗ IPS, IAS ಮತ್ತು IFS ಇವನ್ನು ನಾವು ಅಖಿಲ ಭಾರತ ಸೇವೆಗಳಂತ ಕರಿತೀವಿ. ಸೊ ಇವುಗಳನ್ನು ಸೃಷ್ಟಿ ಮಾಡುವಂಥ ಅಧಿಕಾರ ಕೇವಲ ರಾಜ್ಯಸಭೆಗೆ ಇದೆ. ಇದೊಂದು ರಾಜ್ಯಸಭೆಗೆ ಇರುವಂಥ ಒಂದು ವಿಶೇಷ ಅಧಿಕಾರ. ಸುಮಾರು 312ನೇ ವಿಧಿಯ ಪ್ರಕಾರ ಸೊ ಈ ಒಂದು ಅಧಿಕಾರ ರಾಜ್ಯಸಭೆಗೆ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವ ಪದವು ಜಿಮ್ನಾಸ್ಟಿಕ್ ಕ್ರೀಡೆಗೆ ಸಂಬಂಧಿಸಿದೆ? ಯಾವ ಪದಪ್ಪ ಅಂತಂದ್ರೆ ಆಪ್ಷನ್ 4 ಸ್ಪಿನ್. ಯಾವ ಥರ ಸಂಬಂಧಿಸಿದೆಪ್ಪ ಅಂದ್ರೆ, ಜಿಮ್ನಾಸ್ಟಿಕ್ಕಲ್ಲಿ ಸ್ಪಿನ್ ಅಥವಾ ಪಿವೋಟ್ ಎಂದರೆ ಒಂದು ಪಾದದ ಮೇಲೆ ಪೂರ್ಣ ತಿರುಗುವಿಕೆ. ಇದನ್ನು ನೆಲದ ಮೇಲೆ ಅಥವಾ ಬ್ಯಾಲೆನ್ಸ್ ಬೀಮ್ನಲ್ಲಿ ಪ್ರದರ್ಶನ ಮಾಡಲಾಗ್ತದೆ. ಕ್ರೀಡೆಯಲ್ಲಿ ಸಮತೋಲನ, ನಿಯಂತ್ರಣ, ತಾಂತ್ರಿಕ ಕೌಶಲ್ಯವನ್ನು ತೋರಿಸುತ್ತದೆ, ಹೌದಾ? ನೆಕ್ಸ್ಟ್ ಉಳಿದ ಆಪ್ಷನ್ಗಳ ಒಂದು ಎಕ್ಸಾಂಪಲು ಅಥವಾ ಒಂದು ಎಕ್ಸ್ಪ್ಲೇನು ಇಲ್ಲಿ ಕೊಟ್ಟಿರ್ತೀವಿ. ಸೊ ನೋಡ್ಕೊಳ್ಳಿ, ನಿಮ್ಮ ಒಂದು ಮುಂದಿನ ಎಕ್ಸಾಮ್ಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಲೋಕನಾಯಕ ಎಂಬ ಬಿರುದನ್ನು ಯಾರಿಗೆ ನೀಡಲಾಗಿದೆ? ಯಾರಪ್ಪ ಅಂದರೆ ಆಪ್ಷನ್ ಬಿ, ಜಯಪ್ರಕಾಶ್ ನಾರಾಯಣ್ ಅವರಿಗೆ ಲೋಕನಾಯಕ ಎಂಬ ಬಿರುದನ್ನು ನೀಡಲಾಗಿರ್ತದೆ. ಸೊ ಈ ಒಂದು ಬಿರುದು ಇವರಿಗೆ 1974ರ ಸಂಪೂರ್ಣ ಕ್ರಾಂತಿ ಆಂದೋಲನಕ್ಕೆ ನಾಂದಿ ಹಾಡಿದರು ಇವರು ಜಯಪ್ರಕಾಶ್ ನಾರಾಯಣ್ರವರು. ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದರು.
1999ರಲ್ಲಿ ಮರಣೋತ್ತರವಾಗಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಇದಿಷ್ಟು ಇನ್ಫಾರ್ಮೇಷನ್ ಜಯಪ್ರಕಾಶ್ ನಾರಾಯಣ್ ಅವರ ಬಗ್ಗೆ. ಇನ್ನು ಉಳಿದಂತೆ ಮಹಾತ್ಮ ಗಾಂಧಿಯವರ ಬಗ್ಗೆ, ಇವರನ್ನು ರಾಷ್ಟ್ರಪಿತ ಮತ್ತು ಮಹಾತ್ಮ ಅಂತ ಕರೀತಾರೆ, ಗೊತ್ತಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕ, ಲೋಕನಾಯಕ ಎಂದು ಇಂದಿಗೂ ಇವರು ಕರೆಯಲ್ಪಟ್ಟಿಲ್ಲ. ಓಕೆ. ನೆಕ್ಸ್ಟು ರಾಮ್ ಮನೋಹರ್ ಲೋಹಿಯಾ ಆಗಿರ್ಬೋದು, ಇವರನ್ನು ಕೂಡ ಸಮಾಜವಾದ ಮತ್ತು ಪಕ್ಷಾಂತರ ವಿರೋಧಿ ಕಾನೂನಿಗೆ ಇವರು ಅತ್ಯಂತ ಹೆಸರುವಾಸಿಯಾಗಿದ್ದಾರೆ. ಇವರು ಕೂಡ ಜಯಪ್ರಕಾಶ್ ನಾರಾಯಣ್ ಅವರ ಸಮಕಾಲೀನರಾಗಿದ್ದರು. ಇನ್ನೆಷ್ಟು ಲೋಕಮಾನ್ಯ ಅಂತ ನಾವು ಬಾಲ ಗಂಗಾಧರ ತಿಲಕ್ ಅವ್ರನ್ನ ಕರಿತೀವಿ. ಸ್ವರಾಜ್ಯ ಮತ್ತು ಸ್ವದೇಶಿ ಆಂದೋಲನದ ಪ್ರಮುಖ ವಕ್ತಾರ ಮತ್ತು ಇವರು ಪ್ರಮುಖವಾಗಿ ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಯನ್ನು ಚಾಲನೆ ಮಾಡ್ತಾರೆ. ಮತ್ತು ಏನಪ್ಪ ಅಂದರೆ ಸಾಮೂಹಿಕವಾಗಿ ಗಣೇಶೋತ್ಸವವನ್ನು ಆರಂಭ ಮಾಡ್ತಾರೆ. ಇದೇ ಬಾಲ ಗಂಗಾಧರ ತಿಲಕ್ ಅವರು. ಹೌದಾ? ನೆಕ್ಸ್ಟ್ ಕ್ವಶನ್. ಮಾಳ್ವಾ ಪ್ರಸ್ಥಭೂಮಿಯ ರಚನೆಯು ಮುಖ್ಯವಾಗಿ ಯಾವ ಮಣ್ಣಿನಿಂದ ಆಗಿದೆ? ಯಾವ ಮಣ್ಣಪ್ಪ ಅಂತಂದರೆ ಆಪ್ಷನ್ ಸಿ, ಕಪ್ಪು ಮಣ್ಣಿನಿಂದ. ಈ ಒಂದು ಪ್ರಸ್ಥಭೂಮಿ ಆಗಿದೆ. ಹೌದಾ? ಕಪ್ಪು ಮಣ್ಣನ್ನು ರೇಗೋರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುತ್ತಾರೆ. ಇದು ಡೆಕ್ಕನ್ ಟ್ರ್ಯಾಪ್ನ ಬಸಾಲ್ಟಿಕ್ ಲಾವಾ ಸ್ಫೋಟನದಿಂದ ರೂಪುಗೊಂಡಿದೆ. ಮಾಳ್ವಾ ಪ್ರಸ್ಥಭೂಮಿ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಕಂಡುಬಂದು ಕಪ್ಪು ಮಣ್ಣಿನ ಪ್ರಮುಖ ವಿಸ್ತೀರ್ಣವನ್ನು ಹೊಂದಿದೆ. ಓಕೆ. ನೆಕ್ಸ್ಟ್ ಕೆಂಪು ಮಣ್ಣು ಕರ್ನಾಟಕ, ತಮಿಳುನಾಡು, ಆಂಧ್ರದಲ್ಲಿ ಇದು ಕಂಡುಬರ್ತದೆ. ಹೆಚ್ಚಿನ ಕಬ್ಬಿಣದ ಅಂಶದಿಂದಾಗಿ ಇದನ್ನು ಕೆಂಪು ಬಣ್ಣ ಹೊಂದಿದೆ. ಇದು ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಕಂಡುಬರಲ್ಲ. ಈ ಮಣ್ಣಿನಲ್ಲಿ ಏನಪ್ಪ ಅಂದರೆ ಟ್ರಿಟಾನಿಯಂ ಕಂಡುಬರುತ್ತೆ. ಟ್ರಿಟಾನಿಯಂ. ಆದ್ದರಿಂದ ಈ ಮಣ್ಣು ಕೆಂಪಾಗಿ ಕಾಣಲು ಒಂದು ಕಾರಣ. ನೆಕ್ಸ್ಟು ಜಂಬಟ್ಟಿಗೆ ಮಣ್ಣು ಅಂತ ಕರಿತೀವಿ ಅಥವಾ ಜಲೋಢ ಮಣ್ಣು ಅಂತ ಕರಿತೀವಿ. ಜಂಬಟ್ಟಿಗೆ ಅಲ್ಲ, ಮೆಕ್ಕಲು ಮಣ್ಣು ಅಥವಾ ಜಲೋಢ ಮಣ್ಣು. ಇದೇನಪ್ಪ ಅಂದರೆ ಗಂಗಾ, ಬ್ರಹ್ಮಪುತ್ರ, ಸಿಂಧೂ ಮೈದಾನದಲ್ಲಿ ಕಂಡುಬರುತ್ತೆ. ಬಹಳ ಫಲವತ್ತಾದ ಮಣ್ಣು, ಬೆಳೆಗಳಿಗೆ ಅತ್ಯಂತ ಉಪಯುಕ್ತ. ಮತ್ತು ಈ ಒಂದು ಮಣ್ಣಿನಲ್ಲಿ ಏನಪ್ಪ ಅಂದ್ರೆ ಅತಿ ಪ್ರಮುಖವಾಗಿ ಗೋಧಿಯನ್ನು ಭಾಳ ಬೆಳೀತಾರೆ. ಆ ಕಡೆ ನೀವು ಪಂಜಾಬು, ಹರಿಯಾಣ ನೋಡಿದರೆ ಗೋಧಿ ಮತ್ತು ಭತ್ತವನ್ನು ಅತ್ಯಂತ ಹೆಚ್ಚಾಗಿ ಬೆಳೆಯಲಾಗ್ತದೆ. ಓಕೆ. ನೆಕ್ಸ್ಟು ಲ್ಯಾಟ್ರೈಟ್ ಮಣ್ಣು. ಇದು ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತಂದರೆ ಕರಾವಳಿ ಪ್ರದೇಶ, ಘಟ್ಟಗಳ ಪ್ರದೇಶ ಅಂತಲ್ಲ, ಅಲ್ಲಿ ಈ ಒಂದು ಮಣ್ಣು ಜಾಸ್ತಿ ಕಂಡುಬರುತ್ತೆ. ಸವೆತಕ್ಕೆ ಒಳಗಾಗುವ ಕಬ್ಬಿಣ ಮತ್ತು ಅಲ್ಯೂಮಿನಿಯಂನ ಹೆಚ್ಚು ಅಂಶ ಇದರಲ್ಲಿ ಕಂಡುಬರುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. ಮೊಘಲ್ ಮನ್ಸಬ್ದಾರಿ ವ್ಯವಸ್ಥೆಯಲ್ಲಿ ಕುದುರೆಗಳಿಗೆ ಗುರುತು ಹಾಕುವ ಮತ್ತು ಅವುಗಳನ್ನು ನಿರ್ವಹಣೆ ಮಾಡುವ, ಖಾತ್ರಿಪಡಿಸುವ ವ್ಯವಸ್ಥೆಯನ್ನು ಏನೆಂದು ಕರೆಯಲಾಗುತ್ತಿದ್ದು? ಏನಪ್ಪ ಅಂದರೆ ದಾಗ್ ಪದ್ಧತಿ ಅಂತ ಕರೆಯಲಾಗ್ತಾಯಿತ್ತು. ಓಕೆ. ದಾಗ್ ವ್ಯವಸ್ಥೆಯನ್ನು ಅಕ್ಬರ್ ಪರಿಚಯ ಮಾಡ್ತಾರೆ. ಇದರ ಅಡಿಯಲ್ಲಿ ಎಲ್ಲ ಕುದುರೆಗಳನ್ನು ಬಿಸಿ ಕಬ್ಬಿಣದಿಂದ ಗುರುತು ಮಾಡಲಾಗುತ್ತಿತ್ತು. ಪ್ರತಿ ಕುದುರೆಯ ಗುಣಮಟ್ಟ, ತಳಿ, ಆರೈಕೆಯನ್ನು ದಾಖಲೆ ಮಾಡಲಾಗುತ್ತಿತ್ತು. ಇತರೆ ಒಂದು ಆಯ್ಕೆಗಳಿಗೆ ಸಂಬಂಧಪಟ್ಟಂಥ ವಿವರಣೆ ಎಲ್ಲ ಕೊಟ್ಟಿರ್ತೀನಿ. ಮುಂದಿನ ಒಂದು ನಿಮ್ಮ ಎಕ್ಸಾಮ್ಗೆ ಅತ್ಯಂತ ಉಪಯುಕ್ತವಾಗುವಂಥ ಮಾಹಿತಿ. ದಯವಿಟ್ಟು ಎಲ್ಲರೂ ಒಂದು ಸೆಕೆಂಡ್ ವಿಡಿಯೋನ ಪಾಸ್ ಮಾಡಿ ಕಂಪ್ಲೀಟಾಗಿ ಓದಿ. ಓಕೆ. ನೆಕ್ಸ್ಟ್, ಗುಜರಾತಿನ ಟಿಪ್ಪಾಣಿ, ಅದು ಟಿಪ್ಪಣಿ ಅಲ್ಲ, ಟಿಪ್ಪಾಣಿ ಅಂತ. ಟಿಪ್ಪಾಣಿ ಎನ್ನುವಂಥ ಒಂದು ಜಾನಪದ ನೃತ್ಯ ಸಂದರ್ಭದಲ್ಲಿ ಮಹಿಳೆಯರು ಪ್ರಮುಖವಾಗಿ ಧರಿಸುವಂಥ ಸಾಂಪ್ರದಾಯಿಕ ಉಡುಗೆ ಯಾವುದಪ್ಪ ಅಂದರೆ ಚನಿಯಾ ಚೋಲಿ ಮತ್ತು ಓಢನಿ. ಆಪ್ಷನ್ ಬಿ, ಚನಿಯಾ ಚೋಲಿ ಮತ್ತು ಓಢನಿ ಎನ್ನುವಂಥ ವಸ್ತ್ರವನ್ನು ಮಹಿಳೆಯರು ಧರಿಸ್ತಾರೆ ಈ ಒಂದು ಟಿಪ್ಪಾಣಿ ಜಾನಪದ ನೃತ್ಯದ ಸಂದರ್ಭದಲ್ಲಿ. ಹೌದಾ? ಇದು ಟಿಪ್ಪಾಣಿ ನೃತ್ಯ ಗುಜರಾತಿನ ಸೌರಾಷ್ಟ್ರ ಪ್ರದೇಶದ ಚೋರ್ವಾಡ್ ಮಹಿಳೆಯರಿಂದ ಪ್ರದರ್ಶನ ಮಾಡಲಾಗ್ತದೆ. ಚನಿಯಾ ಚೋಲಿ, ಕನ್ನಡಿ ಕಸೂತಿ, ಮಣಿಗಳು ಮತ್ತು ಬಣ್ಣ ಬಣ್ಣದ ಉಡುಗೆ ಇದರ ಒಂದು ಪ್ರಮುಖ ಗುರುತುಗಳು. ಓಢನಿ ತಲೆಗೆ ಸುತ್ತಿಕೊಳ್ಳುವ ಬಟ್ಟೆ, ಇದು ಸಾಂಪ್ರದಾಯಿಕ ಗುಜರಾತಿ ಗುರುತು ಆಗಿದೆ. ಓಕೆ. ಉಳಿದಂಥ ಆಯ್ಕೆಗಳು ಇಲ್ಲಿದಾವಪ್ಪ. ನವರಿ ಸೀರೆ, ಇದು ಕೂಡ ಮಹಾರಾಷ್ಟ್ರದ ವಿಶಿಷ್ಟ ಸೀರೆ ಉಡುಗೆ. ಓಕೆ. ಇನ್ನು ಮೇಖಲಾ ಚಾದರ್, ಇದು ಅಸ್ಸಾಮಿನ ಸಾಂಪ್ರದಾಯಿಕ ಉಡುಗೆ. ಇನ್ನು ಸಲ್ವಾರ್ ಕಮೀಜ್, ಇದು ಉತ್ತರ ಭಾರತ
ಅಥವಾ ಉತ್ತರ ಪ್ರದೇಶ, ಪಂಜಾಬ್ನಲ್ಲಿ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ಉಡುಗೆ. ಓಕೆ, ನೆಕ್ಸ್ಟ್, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಭೂಪ್ರದೇಶಗಳ ವಿನಿಮಯಕ್ಕಾಗಿ 2015ರಲ್ಲಿ ಸಂವಿಧಾನ ಜಾರಿಗೊಳಿಸಲಾದ ಸಂವಿಧಾನ ತಿದ್ದುಪಡಿ ಅಧಿನಿಯಮ ಯಾವುದು? ಯಾವುದಪ್ಪ ಅಂದರೆ ಆಪ್ಷನ್ ಬಿ, 100ನೇ ತಿದ್ದುಪಡಿ ಸಂವಿಧಾನ ಕಾಯ್ದೆ. ಓಕೆ, ಸೊ ಈ ಒಂದು ಭೂಗಡಿ ಒಪ್ಪಂದ 1974 ಕಾರ್ಯಗತಗೊಳಿಸಲು ಅನುವು ಮಾಡಿಕೊಟ್ಟಿತು. 1ನೇ ಪರಿಚ್ಛೇದ ಮತ್ತು 4ನೇ ಪರಿಚ್ಛೇದವನ್ನು ತಿದ್ದುಪಡಿ ಮಾಡಿ ಪರಿಕ್ಷೇತ್ರಗಳ ವಿನಿಮಯ ಸಾಧ್ಯವಾಯಿತು. ಭಾರತವು ಸುಮಾರು 10,000 ಎಕರೆ ಭೂಮಿಯನ್ನು ಪಡೆದುಕೊಂಡಿತು ಮತ್ತು ಅದೇ ಪ್ರಮಾಣವನ್ನು ಬಾಂಗ್ಲಾದೇಶಕ್ಕೆ ನೀಡಿತು. ಓಕೆ, ಇನ್ನು 99ನೇ ತಿದ್ದುಪಡಿ ಕಾಯ್ದೆ ಇದೇನಪ್ಪ ಅಂದ್ರೆ ಇದು ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದಂಥ ತಿದ್ದುಪಡಿ. 101ನೇ ತಿದ್ದುಪಡಿ GST ಕಾಯ್ದೆ. ಹೌದಾ? ಇನ್ನು 102ನೇ ತಿದ್ದುಪಡಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನ, ಅಂದರೆ OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ, ಸೊ ಈ ಒಂದು ವರ್ಗಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಿತು 102ನೇ ತಿದ್ದುಪಡಿ ಕಾಯ್ದೆ. ಹೌದಾ? ನೆಕ್ಸ್ಟ್ ಕ್ವಶನ್, ಕೇರಳದ 50ನೇ ಮುಖ್ಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ಯಾರಪ್ಪ ಅಂತಂದರೆ ಡಾಕ್ಟರ್ ಎ ಜಯತಿಲಕ್ ಅವರನ್ನು 50ನೇ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಇವರು 1 ಮೇ 2025ರಂದು ಅಧಿಕಾರ ವಹಿಸಿಕೊಂಡರು. 1991 ಬ್ಯಾಚ್ನ ಕೇರಳದ ಕೇಡರ್ನ IAS ಅಧಿಕಾರಿಯಾಗಿದ್ದಾರೆ. ಇದಕ್ಕೂ ಮೊದಲು ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿ ಸೇವೆಯನ್ನು ಸಲ್ಲಿಸಿದ್ದರು. ಸೊ ಇತರೆ ಆಯ್ಕೆಗಳ ಒಂದು ಎಕ್ಸ್ಪ್ಲನೇಷನ್ನು ಇಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಓದಿ, ನಿಮ್ಮ ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಮಧ್ಯಪ್ರದೇಶವು ಪ್ರಾಥಮಿಕವಾಗಿ ಯಾವ ಲೋಹ ಖನಿಜದ ಉತ್ಪಾದನೆಗೆ ಭಾರತದಾದ್ಯಂತ ಪ್ರಸಿದ್ಧವಾಗಿದೆ? ಈ ಕ್ವಶನ್ ಬಹುಶಃ ಈ ಥರ ಇರಲಿಲ್ಲ. ಒಂದು ಮಜ್ಗಾಂವ್ ಅಂತ ಒಂದು ಪ್ಲೇಸ್ ಕೊಟ್ಟಿದ್ದರು, ಮಧ್ಯಪ್ರದೇಶದ ಮಜ್ಗಾಂವ್. ಸೊ ಇದರಲ್ಲಿ ಈ ಒಂದು ಪ್ರದೇಶ ಯಾವ ಒಂದು ಖನಿಜಕ್ಕೆ ಅತ್ಯಂತ ಹೆಸರುವಾಗಿದೆ ಅಂತ ಕ್ವಶನ್ ಕೇಳಿದರು. ಸೊ ಅದು ಇಲ್ಲಿದೆ ನೋಡಿ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಓಕೆ, ಇಲ್ಲಿ ನೋಡಿ, ಮಧ್ಯಪ್ರದೇಶದ ಮಜ್ಗಾಂವ್ ಗಣಿಯು ಹೀರೆ ಅಂದರೆ ಹೀರಾ ಅಂತ ಕರಿತೀವಿ, ವಜ್ರ, ಡೈಮಂಡ್, ಹೀರಾವನ್ನು ಉತ್ಪಾದನೆ ಮಾಡ್ತದೆ. ಇಲ್ಲಿ ನೋಡ್ರಿ ಸ್ಥಳ, ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯಲ್ಲಿ ಇದು ಕಂಡುಬಂದು ಪನ್ನಾ ಪ್ರದೇಶ ಭಾರತದ ಪ್ರಮುಖ ಹೀರಾ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಏಷ್ಯಾದ ಏಕೈಕ ಸಕ್ರಿಯ ವಜ್ರದ ಗಣಿ ಇದಾಗಿದೆ. ಇದರ ಕಾರ್ಯಾಚರಣೆಯನ್ನು ಸರ್ಕಾರಿ ಸ್ವಾಮ್ಯದ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಸೊ ಅದನ್ನು ನಡೆಸ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್, SLV-3ನಲ್ಲಿ ಜುಲೈ 18, 1980ರಂದು ಯಶಸ್ವಿಯಾಗಿ ಉಡಾಯಿಸಲ್ಪಟ್ಟ ಭಾರತದ ಮೊದಲ ಸ್ವದೇಶಿ ಪ್ರಾಯೋಗಿಕ ಉಪಗ್ರಹ ಯಾವುದು? ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ರೋಹಿಣಿ RS-1. ಸೊ ಇದನ್ನು ಭಾರತವನ್ನು ಬಾಹ್ಯಾಕಾಶ ಯುಗದಲ್ಲಿ ಸ್ವದೇಶಿ ಸಾಮರ್ಥ್ಯ ಹೊಂದಿರುವ ರಾಷ್ಟ್ರಗಳ ಸಾಲಿಗೆ ಸೇರಿಸಿತು. ರೋಹಿಣಿ ಸರಣಿಯ ಮೊದಲ ಉಪಗ್ರಹ ನಂತರ RS-D1, RS-D2 ಸಹ ಉಡಾವಣೆ ಮಾಡಲಾಯಿತು. ಹೌದಾ? ನೆಕ್ಸ್ಟ್, ಆರ್ಯಭಟವನ್ನು 1975ರಲ್ಲಿ ಸೋವಿಯತ್ ರಾಕೆಟ್ ಅಂದರೆ ರಷ್ಯಾ ಒಂದು ದೇಶದ ಸಹಯೋಗ ಮುಖಾಂತರ ಈ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಾಯಿತು. ಇದು ಭಾರತದ ಮೊಟ್ಟ ಮೊದಲ ಉಪಗ್ರಹ. ಇನ್ನು ಭಾರತದಲ್ಲಿ ಉಡಾವಣೆ ಮಾಡಿದ ಮೊಟ್ಟ ಮೊದಲ ಉಪಗ್ರಹ ಅಂತ ಕೇಳಿದರೆ ಅದು ರೋಹಿಣಿ. ಹೌದಾ? ನೆಕ್ಸ್ಟ್ ಕ್ವಶನ್ನು, ಮುಖ್ಯ ವಿಠ್ಠಲ ದೇವಸ್ಥಾನ ಎಲ್ಲಿ ಕಂಡುಬರುತ್ತದೆ? ವಿಠೋಬಾ ದೇವಸ್ಥಾನ. ಸೊ ಇದು ಪಂಢರಾಪುರ, ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಓಕೆ, ಈ ದೇವಸ್ಥಾನವು ಚಂದ್ರಭಾಗಾ ನದಿಯ ದಡದಲ್ಲಿ ಕಂಡುಬರ್ತದೆ. ಇಲ್ಲಿ ಭಗವಾನ್ ವಿಠ್ಠಲ ಮತ್ತು ಅವರ ಪತ್ನಿ ರುಕ್ಮಿಣಿಯ ಪೂಜೆ ನಡೆಯುತ್ತದೆ. ವಾರಕರಿ ಸಂಪ್ರದಾಯದ ಕೇಂದ್ರವಾಗಿದೆ. ಹೌದಾ? ಇನ್ನು ಹಂಪಿಯಲ್ಲಿ ಕೂಡ ಒಂದು ವಿಠ್ಠಲ ದೇವಸ್ಥಾನ ಕಂಡುಬರುತ್ತೆ. ಅದು ಯಾವ ದೇವಸ್ಥಾನಪ್ಪ ಅಂದರೆ ವಿಜಯ ವಿಠ್ಠಲ ದೇವಾಲಯ, ವಿಜಯ ವಿಠ್ಠಲ. ಸೊ ಇದು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ
ನಿರ್ಮಾಣವಾದಂಥ ದೇವಾಲಯ. ಪ್ರಸಿದ್ಧ ಒಂದು ಹಂಪಿ ಕಲ್ಲಿನ ರಥ ಇದೇ ಒಂದು ದೇವಾಲಯದ ಎದುರಿಗೆ ಕಂಡುಬರುತ್ತೆ. ಹಂಪಿ ಕಲ್ಲಿನ ರಥ ಈ ಒಂದು ದೇವಾಲಯದ ಎದುರಿಗೆ ಕಂಡುಬಂದು ಇದು ಭಾರತದ 50 ರೂಪಾಯಿ ಒಂದು ಕರೆನ್ಸಿಯ ಹಿಂದಿನ ಭಾಗದಲ್ಲಿ ಕಂಡುಬರುತ್ತೆ. ಹೌದಾ? ನೆಕ್ಸ್ಟ್ ಇನ್ನು ಒಡಿಶಾದಲ್ಲಿ ಜಗನ್ನಾಥ ದೇವಾಲಯ ಪ್ರಸಿದ್ಧವಾಗಿದೆ. ಇದನ್ನು ವೈಟ್ ಪಗೋಡ ಅಂತ ಕರೀತಾರೆ. ವೈಟ್ ಪಗೋಡ ಯಾವುದು? ಒಡಿಶಾದ ಪುರಿ ಜಗನ್ನಾಥ ದೇವಾಲಯವನ್ನು ವೈಟ್ ಪಗೋಡ ಅಂತ ಕರೆದರೆ, ಇನ್ನು ಕೋನಾರ್ಕ್ನ ಸೂರ್ಯ ದೇವಾಲಯನ ಬ್ಲ್ಯಾಕ್ ಪಗೋಡ ಅಂತ ಕರೀತಾರೆ. ಹೌದಾ? ಇನ್ನು ತಿರುಪತಿ, ಆಂಧ್ರ ಪ್ರದೇಶ ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕಂಡು ಬರ್ತದೆ. ಇದು ತಿರುಮಲ ಬೆಟ್ಟದ ಮೇಲಿದ್ದು, ಸೊ ಇದು ನಮ್ಮ ಭಾರತದ ದೇಶದಲ್ಲಿಯೇ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಓಕೆ. ನೆಕ್ಸ್ಟ್, ಭಾರತೀಯ ಸೇನೆಯ ಪೂರ್ವ ಕಮಾಂಡನ ಪ್ರಸ್ತುತ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಯಾರದ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾರಪ್ಪ ಅಂದರೆ ಆಪ್ಷನ್ ಎ ಲೆಫ್ಟಿನೆಂಟ್ ಜನರಲ್ ರಾಮಚಂದ್ರ ತಿವಾರಿಯವರು ಈ ಒಂದು ಪೂರ್ವ ಕಮಾಂಡನ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ನೇಮಕವಾಗಿದ್ದಾರೆ. ಹೌದಾ? ಸೊ ಇವರು ಜನರಲ್ ಉಪೇಂದ್ರ ದ್ವಿವೇದಿ ಅವರು ಪ್ರಸ್ತುತ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡಕತ್ತಾರ. ಹೌದಾ? ನೆಕ್ಸ್ಟ್, ಸೊ ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ಸೊ ಪ್ರೆಸೆಂಟ್ CDS ಆಗಿ ಯಾರು ನೇಮಕಗೊಂಡಾರ? ನೀವು ಆನ್ಸರ್ನ ಕಮೆಂಟ್ ಮಾಡಿರಿ. ಪ್ರೆಸೆಂಟ್ CDS ಅಥವಾ 3ನೇ CDS ಆಗಿ ಯಾರು ನೇಮಕಗೊಂಡಾರ? ನೆಕ್ಸ್ಟ್, ಪೂರ್ವ ಕಮಾಂಡ್ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ. ಕೋಲ್ಕತ್ತಾದಲ್ಲಿ ಇದೊಂದು ಪ್ರಧಾನ ಕಚೇರಿ ಕಂಡುಬರುತ್ತೆ. ಇನ್ನು ಉತ್ತರ ಕಮಾಂಡ್ ಅಂತ ಬಂದಾಗ ಉಧಾಂಪುರದಲ್ಲಿ ಕಂಡುಬರುತ್ತೆ. ಜಮ್ಮು ಕಾಶ್ಮೀರದ ಉಧಾಂಪುರದಲ್ಲಿ ಕಂಡುಬರುತ್ತೆ. ಓಕೆ. ಸುಫಿಯಾನ ಕಲಾಂ ಯಾವ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಸಂಪ್ರದಾಯವಾಗಿದೆ? ಯಾವಪ್ಪ ಅಂದರೆ ಆಪ್ಷನ್ ಸಿ ಜಮ್ಮು ಕಾಶ್ಮೀರದ ಒಂದು ಪ್ರಸಿದ್ಧ ಜಾನಪದ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಸಂಪ್ರದಾಯವಾಗಿದೆ. ಓಕೆ. ಸೊ ಇನ್ನು ಪಂಜಾಬ್ನಲ್ಲಿ ಪ್ರಮುಖವಾಗಿ ಭಾಂಗ್ರಾ, ತುಂಬಿ, ಅಲ್ಕೋಜಾ ಮತ್ತು ಗಿದ್ದಾ ಎಂಬ ಜನಪದ ನೃತ್ಯ ಕಂಡುಬರ್ತವೆ. ರಾಜಸ್ಥಾನದಲ್ಲಿ ಮಾಂಗ್ನಿಯಾರ್, ಲಂಗಾ ಮತ್ತು ಕಾಲ್ಬೇಲಿಯಾ ಕಂಡುಬರ್ತವೆ. ನೆಕ್ಸ್ಟ್ ಕ್ವಶನ್, ಗ್ರಾಫಿಕ್ ಮೂಮೆಂಟ್ ಅಥವಾ ಚಿತ್ರಕಲಾ ಚಳವಳಿ ಇದು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಹೌದಾ? ಇದು ಸುಮಾರು 1970ರಲ್ಲಿ ಪ್ರಾರಂಭವಾದಂಥ ಈ ಒಂದು ಚಳವಳಿ ಇದು ವಿದ್ಯಾರ್ಥಿ ಆಂದೋಲನ ಮತ್ತು ಕಲಾ ಗುಂಪಿನ ಸಂಯೋಜನೆಯಾಗಿತ್ತು. ಹೌದಾ? ಇದು ರಾಜಕೀಯ ಪ್ರಚಾರ, ಪೋಸ್ಟರ್ಗಳು ಮತ್ತು ಸಾಮಾಜಿಕ ವಿಮರ್ಶೆಗೆ ಹೆಸರುವಾಸಿಯಾಯಿತು. ನೆಕ್ಸ್ಟ್ ಕ್ವಶನ್, ಆರ್ಯ ಸಮಾಜದ ಸ್ಥಾಪಕರು ಯಾರಂತ ಕ್ವಶನ್ ಕೇಳಿದಾರ. ಸೊ ಯಾರಪ್ಪ ಅಂದರೆ ಆಪ್ಷನ್ ಸಿ ಸ್ವಾಮಿ ದಯಾನಂದ ಸರಸ್ವತಿ. ಸೊ ಇವರು ಏಪ್ರಿಲ್ 10, 1875ರಂದು ಮಹಾರಾಷ್ಟ್ರದಲ್ಲಿ ಈ ಒಂದು ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ, ಆರ್ಯ ಸಮಾಜವನ್ನು. ಇದು ವೇದಗಳ ಪ್ರಾಧಾನ್ಯತೆ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ಪ್ರತಿಪಾದನೆ ಮಾಡುತ್ತಾ ಸತ್ಯಾರ್ಥ ಪ್ರಕಾಶ್ ಇವರಿಗೆ ಸಂಬಂಧಿಸಿದಂಥ ಪ್ರಸಿದ್ಧ ಕೃತಿ. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಪಟ್ಟದ್ದು ರಾಮಕೃಷ್ಣ ಮಿಷನ್ನು 1897ರಲ್ಲಿ ಸ್ಥಾಪನೆ ಮಾಡ್ತಾರೆ ಮತ್ತು 1893ರಲ್ಲಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತದ ಒಂದು ಕೀರ್ತಿಯನ್ನು ಎತ್ತಿ ಹಿಡಿತಾರೆ ಮತ್ತು ಹಿಂದೂ ಧರ್ಮವನ್ನು ಪ್ರತಿನಿಧಿಸ್ತಾರೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಸ್ಥಾಪಕರು 1828ರಲ್ಲಿ ಮತ್ತು ಇವರು 1829ರಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ಮತ್ತು ಪುನರ್ವಿವಾಹ ಕಾಯ್ದೆಯನ್ನು ಜಾರಿ ಮಾಡ್ತಾರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರ ಸಹಯೋಗದೊಂದಿಗೆ. ಹೌದಾ? ಇನ್ನು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಸಾಮಾಜಿಕ ಸುಧಾರಕರು
ವಿಧವಾ ಪುನರ್ವಿವಾಹವನ್ನು ಕಾನೂನಿನ ಪ್ರವರ್ತಕರು. ಸಂಸ್ಕೃತ ಮತ್ತು ಬಂಗಾಳಿ ಸಾಹಿತ್ಯಕ್ಕೆ ಇವರ ಒಂದು ಕೊಡುಗೆ ಅಪಾರವಾಗಿದೆ. ನೆಕ್ಸ್ಟು, ಕೋಳಿಗಳಲ್ಲಿ ಅತಿ ಹೆಚ್ಚು ಸಾಂಕ್ರಾಮಿಕ ಮತ್ತು ಮಾರಕ ರೋಗಗಳು ಯಾವುದರಿಂದ ಉಂಟಾಗುತ್ತವೆ? ಯಾವುದಪ್ಪ ಅಂದರೆ ವೈರಸ್ನಿಂದ ಉಂಟಾಗುತ್ತವೆ. ಹೌದಾ? ಇಲ್ಲಿ ನೋಡ್ರಿ, ಪ್ರಮುಖವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂಥ ರೋಗಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಇನ್ಫಾರ್ಮೇಷನ್ ನೋಡ್ಕೋರಿ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. 2022ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಅಂತಿಮ ಪದಕ ಪಟ್ಟಿಯಲ್ಲಿ ಭಾರತದ ನೇರ ಕೆಳಗೆ ಅಥವಾ 5ನೇ ಸ್ಥಾನದಲ್ಲಿ ಯಾವ ದೇಶವಿತ್ತು? ನ್ಯೂಜಿಲೆಂಡ್ ದೇಶವಿತ್ತು. ಇದರ ಅರ್ಥ ಭಾರತ 4ನೇ ಸ್ಥಾನ ಗಳಿಸಿತ್ತು. ಹೌದಾ? ಸೊ ಭಾರತ 4ನೇ ಸ್ಥಾನ ಗಳಿಸಿದ್ದು 22 ಚಿನ್ನ, 16 ಬೆಳ್ಳಿ, 23 ಕಂಚು ಪದಕಗಳನ್ನು ಗೆದ್ದಿತ್ತು. ನ್ಯೂಜಿಲೆಂಡ್ 5ನೇ ಸ್ಥಾನ ಇದ್ದು, ಇನ್ನು 1ನೇ ಸ್ಥಾನ ಆಸ್ಟ್ರೇಲಿಯಾ, 2ನೇ ಸ್ಥಾನ ಇಂಗ್ಲೆಂಡು, 3ನೇ ಸ್ಥಾನ ಕೆನಡಾ. ಸೊ 4 ಮತ್ತು 5 ಭಾರತ ಹಾಗೂ ನ್ಯೂಜಿಲೆಂಡ್ ದೇಶವಿದ್ದವು. ಓಕೆ. ಸೊ ಒಂದೇ ಒಂದು ಮ್ಯಾಥ್ಸ್ ಕ್ವಶನ್ ಸಿಕ್ಕಿದೆ. ಒಬ್ಬ ವ್ಯಕ್ತಿಯ ಸಂಬಳ 24,000. ಅವನು ತನ್ನ ಸಂಬಳದ 1/3 ಮತ್ತು 1/4 ಭಾಗವನ್ನು ಖರ್ಚು ಮಾಡಿದರೆ ಅವನ ಒಟ್ಟು ಉಳಿತಾಯವೆಷ್ಟು? ಒಬ್ಬ ವ್ಯಕ್ತಿಯ ಸಂಬಳ 24,000 ಇದೆಯಾ? ಮೊದಲನೇದಾಗಿ ಅವನು 1/3 ಖರ್ಚು ಮಾಡ್ತಾನೆ, ಅವನ ಸಂಬಳದ 1/3, ಮತ್ತು ಎರಡನೇದಾಗಿ 1/4 ಖರ್ಚು ಮಾಡ್ತಾನೆ. ಅವನ ಸೇವಿಂಗ್ಸ್ ಎಷ್ಟು? 1/3 ಅಂದರೆ 24,000ನ 3 ಭಾಗ ಮಾಡಿರಿ, 8,000 ಬರುತ್ತಾ? ಸೊ 8,000 ಖರ್ಚಾಯಿತು. ಇನ್ನು ಎರಡನೇ ಒಂದು ಆಯ್ಕೆಯಲ್ಲಿ 24,000ನ 4 ಭಾಗ ಮಾಡಿರಿ, ಒಂದೆಷ್ಟಾಯಿತು? 6,000 ಆಯಿತಾ? ಸೊ ಅವನ ಒಟ್ಟು ಖರ್ಚು 6,000 + 8,000 14,000. ಇನ್ನು 24,000ರಲ್ಲಿ 14,000 ಮೈನಸ್ ಮಾಡಿದರೆ ಅವನ ಒಂದು ಉಳಿತಾಯ 10,000. ಓಕೆ. ಸೊ ಇನ್ನಷ್ಟು ನಿಮಗೆ ಮ್ಯಾಥ್ಸ್ ರೀಸನಿಂಗ್ ಕ್ವಶನ್ ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸಿಕ್ಕಪ್ಪ ಅಂದರೆ 100% ಕ್ವಶನ್ನ ತರ್ತೀನಿ. ತರಲಿಲ್ಲ ಅಂದರೂ ಕೂಡ ನಿಮಗೆ PDF ಆದರೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ. ನೆಕ್ಸ್ಟ್, ಖುದೇಡ್ ಜಾನಪದ ನೃತ್ಯವು ಪ್ರಮುಖವಾಗಿ ಯಾವ ಭಾರತೀಯ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ಉತ್ತರಾಖಂಡ್ ರಾಜ್ಯಕ್ಕೆ ಸಂಬಂಧಿಸಿದಂಥ ಒಂದು ಜಾನಪದ ನೃತ್ಯ. ಓಕೆ. ಸೊ ಇವು ಇತರೆ ಜಾನಪದ ನೃತ್ಯಗಳು ಗೊತ್ತಿರಲಿ ನಿಮಗೂ ಕೂಡ. ಸೊ ಮೊನ್ನೆ ಒಂದು ಎಕ್ಸಾಮಲ್ಲಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಜಾನಪದ ನೃತ್ಯ ಕೇಳಿದ್ದಾರೆ, ಲಡಾಖ್ಗೆ ಸಂಬಂಧಪಟ್ಟ ಜಾನಪದ ನೃತ್ಯವನ್ನು ಕೇಳಿದ್ದಾರೆ. ಓಕೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಂತರ್ಸ್ರಾವಿ ಗ್ರಂಥಿಯಲ್ಲ? ಅಂತರ್ಸ್ರಾವಿ ಮತ್ತು ಬಹಿರ್ಸ್ರಾವಿ ಗ್ರಂಥಿಗಳಿಗೆ ಒಂದು ವ್ಯತ್ಯಾಸ ಗೊತ್ತಿರಲಿ. ಅಂತರ್ಸ್ರಾವಿ ಗ್ರಂಥಿಗಳು ಏನಪ್ಪ ಅಂತಂದ್ರೆ ಹಾರ್ಮೋನ್ನ ರಿಲೀಸ್ ಮಾಡ್ತಾವೆ. ಹಾರ್ಮೋನ್ ರಿಲೀಸ್ ಮಾಡಿದರೆ ಬಹಿರ್ಸ್ರಾವಿ ಗ್ರಂಥಿಗಳು ಎಂಜೈಮ್ ಅಥವಾ ಕಿಣ್ವವನ್ನು ಬಿಡುಗಡೆ ಮಾಡ್ತವೆ. ಓಕೆ. ಇದು ಕೂಡ ಅಂತರ್ಸ್ರಾವಿ ಗ್ರಂಥಿ, ಇದು ಕೂಡ ಅಂತರ್ಸ್ರಾವಿ ಗ್ರಂಥಿ, ಇದು ಕೂಡ ಅಂತರ್ಸ್ರಾವಿ ಗ್ರಂಥಿ. ಲಾಲಾ ಗ್ರಂಥಿ ಇದು ಕಿಣ್ವವನ್ನು ರಿಲೀಸ್ ಮಾಡುತ್ತೆ, ಅಂದರೆ ಸಲೈವ ಅಥವಾ ಲಾಲಾರಸ, ಅದನ್ನು ನಾವು ಸಲೈವ ಅಂತ ಕರಿತೀವಿ. ಸೊ ಇದೇನಪ್ಪ ಅಂತಂದರೆ ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜನೆ ಮಾಡುತ್ತೆ ನಮ್ಮ ಬಾಯಿಯಲ್ಲಿ. ಹೌದಾ? ಸೊ ಉಳಿದಂತೆ 3 ಕೂಡ ಅಂತರ್ಸ್ರಾವಿಕ ಗ್ರಂಥಿಗಳು. ಸೊ ಅವುಗಳ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, ಸೊ ಓದ್ಕೊಳ್ಳಿ. ವಿಶ್ವ ವ್ಯಾಪಾರ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಣೆ ಮಾಡುತ್ತದೆ? ಯಾವುದಪ್ಪ ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆಯೇ ಇದು ಒಂದು ಪ್ರಕಟಣೆಯನ್ನು ಮಾಡುತ್ತದೆ. ಹಾಗಾದರೆ ವಿಶ್ವ ಬ್ಯಾಂಕ್ ಯಾವ ವರದಿ ಪ್ರಕಟಣೆ ಮಾಡ್ತದೆ ಅಂತ ಕೇಳಿದರೆ ವಿಶ್ವ ಅಭಿವೃದ್ಧಿ ವರದಿ, ಡೂಯಿಂಗ್ ಬಿಸ್ನೆಸ್ ವರದಿಗಳನ್ನ ಪ್ರಕಟಣೆ ಮಾಡ್ತದೆ. ವ್ಯಾಪಾರ ವರದಿಗಿಂತ ಅಭಿವೃದ್ಧಿ ಮತ್ತು ಸಾಲದ ಮೇಲೆ ಗಮನವನ್ನು ಕೊಡ್ತದೆ. ಹೌದಾ? ನೆಕ್ಸ್ಟು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ವರದಿಯನ್ನು ಪ್ರಕಟಣೆ ಮಾಡ್ತದೆ. ಮ್ಯಾಕ್ರೋ ಅಂದರೆ ಸಮಗ್ರ ಆರ್ಥಿಕ ಮತ್ತು ಹಣಕಾಸು ಸ್ಥಿರತೆ ಕುರಿತು ಗಮನವನ್ನು ಕೇಂದ್ರೀಕರಿಸುತ್ತೆ. ನೆಕ್ಸ್ಟು ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂತ ಕರಿತೀವಿ. ವರ್ಲ್ಡ್ ಎಕನಾಮಿಕ್ ಫೋರಮ್
ಸೊ ಇದು ಗ್ಲೋಬಲ್ ರಿಸ್ಕ್ ರಿಪೋರ್ಟ್, ಗ್ಲೋಬಲ್ ಕಾಂಪಿಟಿವ್ನೆಸ್ ರಿಪೋರ್ಟನ್ನು ಪ್ರಕಟಣೆ ಮಾಡುತ್ತದೆ. ಜಿನೀವಾ ಆಧಾರಿತ ಆರ್ಥಿಕ ಸ್ಪರ್ಧಾತ್ಮಕತೆ ಕುರಿತು ಕೆಲಸ ಮಾಡ್ತದೆ. ಸೊ ಇದು ಕೂಡ ವಿಶ್ವ ವ್ಯಾಪಾರಿ ವರದಿಯನ್ನು ಪ್ರಕಟಣೆ ಮಾಡುವುದಿಲ್ಲ. ಸೊ ಇದಿಷ್ಟು ನಿನ್ನೆ ನಡೆದಂತಹ ಸೆಕೆಂಡ್ 2 ಹಾಗೂ 3ನೇ ಶಿಫ್ಟ್ನ ಕ್ವಶನ್ಸ್ಗಳು. ಸೊ ಭಾಳಷ್ಟು ಜನ ಕೇಳ್ತಾಯಿದ್ರಿ ಏನಪ್ಪ ಅಂತಂದರೆ ಓಲ್ಡ್ ಕ್ವಶನ್ ರಿಪೀಟ್ ಆಗ್ತಾಯಿದ್ದಾವ ಅಂತ. ಓಲ್ಡ್ ಕ್ವಶನ್ ಆಲ್ಮೋಸ್ಟ್ ರಿಪೀಟ್ ಆಗ್ತಾ ಇಲ್ಲ. ಎಲ್ಲ ಪ್ಯಾಟ್ರನ್ ಚೇಂಜ್ ಮಾಡಿದ್ದಾರೆ. ಯಾವುದೇ ಒಂದು ಕ್ವಶನ್ಸು ಕಂಟಿನ್ಯೂ ಆಗಿ ಶಿಫ್ಟ್ ವೈಸ್ ಶಿಫ್ಟ್ ಬರ್ತಾ ಇಲ್ಲ. ಒಂದು ಶಿಫ್ಟ್ನಲ್ಲಿ ಬಂದರೆ ಮತ್ತೊಂದು ಶಿಫ್ಟ್ನಲ್ಲಿ ಆ ಟಾಪಿಕ್ ಕ್ವಶನ್ ಬರ್ತಾ ಇಲ್ಲ. ಯಾವ ರೀತಿಪ್ಪ ಅಂದರೆ ಲಾಸ್ಟ್ ಇಯರು ಪಂಚವಾರ್ಷಿಕ ಯೋಜನೆ ಮೇಲೆ ಮತ್ತು ಭಾರತದ 2011ರ ಜನಗಣತಿ ಮೇಲೆ ಫಿಕ್ಸ್ ಕ್ವಶನ್ ಕೇಳ್ತಾಯಿದ್ರು. ಸೊ ಈ ಸರ್ತಿ ಆ ಥರ ಕೇಳ್ತಾ ಇಲ್ಲ. ಮೊದಲನೇ ಶಿಫ್ಟ್ ಕೇಳಿದರೆ 2ನೇ ಶಿಫ್ಟು ಕೇಳ್ತಾ ಇಲ್ಲ. ಓಕೆ, ಈ ರೀತಿ ಕ್ವಶನ್ನ ಕೇಳ್ತಿದ್ದಾರೆ. ಮತ್ತು ಜಾಸ್ತಿ ಕ್ವಶನ್ನು ಸುಮಾರು 5ರಿಂದ 6 ಕರೆಂಟ್ ಅಫೇರ್ಸ್ಗೆ ಬೇಸ್ ಸಂಬಂಧಪಟ್ಟು ಬರ್ತಾಯಿದೆ. ಅದರಲ್ಲಿ ಸುಮಾರು 2 ಕ್ವಶನ್ನು ಸ್ಪೋರ್ಟ್ಸ್ಗೆ ಸಂಬಂಧ ಇರ್ತಾವೆ. ಇನ್ನು 2 ಕ್ವಶನ್ನು ಡಿಫೆನ್ಸ್ಗೆ ಸಂಬಂಧಪಟ್ಟವು. ಡಿಫೆನ್ಸ್ ಅಂದರೆ ಯಾರಾದರೂ ಹೊಸದಾಗಿ ಅಪಾಯಿಂಟ್ ಆಗಿದ್ದರೆ ಆರ್ಮಿ, CAPF, NIA, ಸೊ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಇರ್ತಾವೆ. ಓಕೆ, ಇದಿಷ್ಟು ಇವತ್ತಿನ ಒಂದು ನಿನ್ನೆ ನಡೆದಂಥ ಸೆಕೆಂಡ್ ಹಾಗೂ 3rd ಶಿಫ್ಟ್ ವಿಡಿಯೋ. ಸೊ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಎಲ್ರಿಗೂ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಬಾಯ್.